ನಮಸ್ಕಾರ, ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್ಸ್. ವಕೀಲರ ಸಂಘದ ಪ್ರತಿಭಟನೆಯ ಕುರಿತು ಜಿಲ್ಲಾಧಿಕಾರಿಗಳ ಪ್ರತಿಕ್ರಿಯೆ. ಸಭೆ ನಡೆಯುವ ಸಮಯದಲ್ಲಿ ಪೂರ್ವ ಮಾಹಿತಿ ನೀಡದೆ ಪ್ರತಿಭಟನೆ ನಡೆಸಿರುವುದು ಅಸಮರ್ಪಕ. ನಿಗದಿತ ಸಮಯದಲ್ಲಿ ಮನವಿ ಕೊಟ್ಟಿದ್ದರೆ ಸ್ವೀಕರಿಸಬಹುದಾಗಿತ್ತು ಎಂದು ಜಿಲ್ಲಾಧಿಕಾರಿ ಸ್ಪಷ್ಟನೆ. ವಿದ್ಯಾರ್ಥಿಗಳಿಂದ ತರಕಾರಿ ಹಾಗೂ ಮೊಟ್ಟೆ ತರಿಸುವ ದೃಶ್ಯ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್. ಶಿಕ್ಷಣ ಇಲಾಖೆಯ ಕಚೇರಿ ಪಕ್ಕದಲ್ಲೇ ಇಂಥ ನಿರ್ಲಕ್ಷ್ಯ ಘಟನೆ. ಶಿಕ್ಷಣದ ಗಂಭೀರ ಉಲ್ಲಂಘನೆ, ಕ್ರಮಕ್ಕೆ ಸಾರ್ವಜನಿಕರ ಆಗ್ರಹ. ವಿದ್ಯಾರ್ಥಿ ನಿಲಯಗಳಲ್ಲಿ ಪೋಷಕಾಂಶಯುಕ್ತ ಆಹಾರ ಕೊರತೆ. ಮಕ್ಕಳಿಗೆ ಪೋಷಕಾಂಶಯುಕ್ತ ಆಹಾರ ನೀಡುವಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಬೇಸರದ ಸಂಗತಿ. ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಹಾಗೂ ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ಎಂ ಬಾಬು ವಿಷಾದ. ಹಾಸನ ಜಿಲ್ಲೆಯ ವಕೀಲರಿಂದ ಸಲ್ಲಿಸಲಾದ ಮನವಿಯನ್ನ ಜಿಲ್ಲಾಧಿಕಾರಿ ಸ್ವೀಕರಿಸಿದ ಘಟನೆಯು ಜಿಲ್ಲೆಯಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಹಾಸನ ಜಿಲ್ಲೆಯ ವಕೀಲರಿಂದ ಸಲ್ಲಿಸಲಾದ ಮನವಿಯನ್ನ ಜಿಲ್ಲಾಧಿಕಾರಿ ಸ್ವೀಕರಿಸಿದ ಘಟನೆಯು ಜಿಲ್ಲೆಯಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಜನರ ಹಕ್ಕುಗಳ ಪರ ಹೋರಾಡುವ ವಕೀಲರ ಮನವಿಯನ್ನೇ ಅಧಿಕಾರಿ ನಿರ್ಲಕ್ಷಿಸಿದರೆ ಸಾಮಾನ್ಯ ನಾಗರಿಕರ ಧ್ವನಿ ಸರ್ಕಾರದ ಕಿವಿಗೆ ತಲುಪುವುದು ಹೇಗೆ ಎಂಬ ಪ್ರಶ್ನೆ ಉದ್ಭವಿಸಿದೆ. ಮಾಹಿತಿ ಪ್ರಕಾರ ಜಿಲ್ಲೆಯ ವಕೀಲ ಸಂಘದ ಸದಸ್ಯರು ಪೆದ್ದಿಮಠದ ಸ್ವಾಮೀಜಿ ವಿರುದ್ಧ ಕ್ರಮ ಕೈಗೊಳ್ಳಲು ಮನವಿ ನೀಡಲು ಹೋದಂತ ಸಂದರ್ಭದಲ್ಲಿ ಡಿಸಿಯವರು ಮನವಿ ಸ್ವೀಕರಿಸದೆ ಅವಮಾನಿಸಿದ್ದಾರೆಂದು ಆರೋಪಿಸಿ ಇಂದು ನಗರದ ಎನ್ಆರ್ ಸರ್ಕಲ್ನಲ್ಲಿ ವಕೀಲರು ಮಾನವ ಸರಪಣಿ ಮಾಡಿ ರಸ್ತೆ ತಡೆದು ಜಿಲ್ಲಾಧಿಕಾರಿ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನೆ ಮುಖಾಂತರ ಬಂದು ಹಾಸನದ ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಲು ಬಂದಂಥ ಸಮಯದಲ್ಲಿ ನಮ್ಮ ಹಾಸನದ ಜಿಲ್ಲಾಧಿಕಾರಿಯವರು ಸಾರ್ವಜನಿಕ ಕೆಲಸ ಮಾಡುವಂಥ ಜಿಲ್ಲಾಧಿಕಾರಿಯವರು ಸ್ಥಳದಲ್ಲಿ ಇದ್ದರೂ ಸಹ ನಮ್ಮ ಹಾಸನ ಜಿಲ್ಲಾ ವಕೀಲರ ಸಂಘದ ಮನವಿಯನ್ನು ಪಡೆದುಕೊಂಡಿರುವುದಿಲ್ಲ. ಇದು ಅವರ ಉದ್ದಟತನ. ನಾವು ಸದರಿ ಜಿಲ್ಲಾಧಿಕಾರಿಯವರು ನಮ್ಮ ಮನವಿಯನ್ನು ಸ್ವೀಕರಿಸದೇ ಇದ್ದ ಕಾರಣ ಅವರು ನಮ್ಮ ವಕೀಲರ ಸಂಘದ ಕ್ಷಮೆ ಕೇಳುವವರೆಗೂ ನಾವು ನಮ್ಮ ಪ್ರತಿಭಟನೆಯನ್ನು ಮುಂದುವರಿಸುತ್ತೇವೆ. ಈ ದಿನ ಪ್ರತಿಭಟನೆ ತುಂಬ ಇದೆ. ಮತ್ತೆ ನಂತರ ನಾವು ಕಾನೂನು ರೀತಿಯ ಹೋರಾಟವನ್ನು ಜಿಲ್ಲಾಧಿಕಾರಿಯವರ ವಿರುದ್ಧ ಮಾಡಲು ತಯಾರಿದ್ದೇವೆ. ಅವರು ನಮ್ಮ ಹಾಸನ ಜಿಲ್ಲೆಯಿಂದ ವರ್ಗಾವಣೆ ಆಗುವವರೆಗೂ ನಂತರ ಈ ದಿನ ನಾವು ಅವರ ನಡವಳಿಕೆಯನ್ನು ಮತ್ತು ಅವರ ನಮ್ಮ ಮನವಿಯನ್ನು ಸ್ವೀಕರಿಸದೇ ಇರುವ ಬಗ್ಗೆ ನಾವು ಕರ್ನಾಟಕ ಸರ್ಕಾರ ಮುಖ್ಯ ಕಾರ್ಯದರ್ಶಿಗಳಿಗೆ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡರಿಗೆ ಹಾಗೂ ರಾಜ್ಯಪಾಲರಿಗೆ ಹಾಗೂ ಶ್ರೀಮಾನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಹಾಗೂ DK ಶಿವಕುಮಾರ್ ಅವರಿಗೆ ನಾವು ನಮ್ಮ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ. ನಮ್ಮ ಮನವಿಯಲ್ಲಿ ಸಂಪೂರ್ಣವಾಗಿ ವಿವರಿಸಿದ್ದೇವೆ. ಈ ಜಿಲ್ಲಾಧಿಕಾರಿಯವರು ಹಾಸನದಿಂದ ವರ್ಗಾವಣೆ ಆಗುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತದೆ. ನಮಗೆ ಸರಿಯಾದ ಮಾಹಿತಿನ ನೀಡಿಲ್ಲ. ಅವರ ಮಾಹಿತಿ ಪ್ರಕಾರ ದುರ್ವರ್ತನೆ ದುರಂಕಾರ ಅಂತ ನಾವು ತಿಳ್ಕೊಳ್ತೀವಿ. ಮನವಿ ಕೊಟ್ಟು ಈಗ ಹೊರಡ್ತೀವಿ. ಈಗ ಹೊರಡಿ ಆ ಜಿಲ್ಲಾಧಿಕಾರಿ ವರ್ಗಾವಣೆ ಆಗುವವರೆಗೂ ಅಥವಾ ನಮ್ಮ ಹಾಸನ ಜಿಲ್ಲಾ ವಕೀಲರ ಸಂಘದ ಕ್ಷಮೆ ಕೇಳುವವರೆಗೂ ನಮ್ಮ ಹೋರಾಟ ರೂಪರೇಷೆಗಳು ತಯಾರಾಗ್ತಾಯಿದೆ. ಈ ಘಟನೆಯ ನಂತರ ವಕೀಲ ಸಂಘದ ಸದಸ್ಯರು ನಾವು ಕಾನೂನು ರಕ್ಷಕರು, ನಮ್ಮ ಮಾತನ್ನೇ ಅಧಿಕಾರಿಗಳು ಕೇಳದಿದ್ದರೆ ಸಾಮಾನ್ಯ ಜನರಿಗೆ ನ್ಯಾಯ ಸಿಗುವ ಭರವಸೆ ಹೇಗೆ ನೀಡಬಹುದು ಎಂದು ಪ್ರಶ್ನಿಸಿದ್ದಾರೆ. ಸಾಮಾನ್ಯ ನಾಗರಿಕರು ಕೂಡ ಇದೇ ಪ್ರಶ್ನೆ ಎತ್ತಿದ್ದಾರೆ. ಸರ್ಕಾರದ ಕಚೇರಿಗಳು ಜನರ ಸೇವೆಗೆ ಇರುವ ಸ್ಥಳವೋ ಅಥವಾ ಅಧಿಕಾರ ಪ್ರದರ್ಶನದ ವೇದಿಕೆಯಾಗಿದೆಯೋ ಎಂಬ ಆತಂಕ ವ್ಯಕ್ತವಾಗಿದೆ. ವಕೀಲರ ಸಂಘ ನೋಡ್ರಿ, ವಕೀಲರ ಸಂಘ ಇಡೀ ವಕೀಲರ ಸಂಘ ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿ ಆದ ನಾವಾಗಿರ್ಬೋದು, ಇಡೀ ನಮ್ಮ ಸೀನಿಯರ್ ವಕೀಲರು ಇದ್ದಾರೆ ರೀ. ಮಧ್ಯಾಹ್ನ 3 ಗಂಟೆವರೆಗೆ ಸ್ಟ್ರೈಕ್ ಮಾಡಬೇಕು ಅಂದರೆ ಮನುಷ್ಯತ್ವ ಬೇಡವೇನ್ರಿ? ಇವರು ಕುಟುಂಬದಲ್ಲಿ ಹುಟ್ಟಿದ್ದಾರೆ. ಇವರು
ಒಬ್ಬ ಗೌರವ ಕೊಡ್ಬೇಕು ತಾನೆ ಯಾರಿಗೆ ಇಡೀ ಹಿರಿಯ ವಕೀಲರುಗಳು ಬಂದರೆ ಅವ್ರ ವಿಷಯ ಏನು ನಮಗೆ ಬೋಧೋದಕ್ಕಲ್ಲ, ನ್ಯಾಯಾಧೀಶರಿಗೆ ಬೋಧೋದಕ್ಕೆ, ನಮಗೆ ಬೋಧೋದಕ್ಕೆ ನಮಗೆ ಅಂತಲ್ಲ. ಹೈಕೋರ್ಟು ಸುಪ್ರೀಂ ಕೋರ್ಟ್ ಲಾಯರ್ ಬಗ್ಗೆ ಮಾತಾಡಿದ್ದಾರೆ, ಜಡ್ಜ್ಗಳ ಬಗ್ಗೆ, ಅದ್ರ ಬಗ್ಗೆ ಅವ್ರ ಬಗ್ಗೆ ಆಕ್ಷನ್ ತಗೊಳ್ಳಿ, ಕ್ರಮ ತಗೊಳ್ಳಿ, ಕಾನೂನು ಕ್ರಮ ತಗೊಳ್ಳಿ ಅಂತ ಹೇಳಿ ನಾವು ಮನವಿ ಕೊಡೋಕೆ ಬಂದರೆ 1 ಗಂಟೆ ನಿಲ್ತೀವಿ. 1 ಗಂಟೆ ಮೇಲೆ ADC ಬರ್ತಾರೆ ಈಚೆಗೆ, 1 ಗಂಟೆ ಯಾರು ಬರಲ್ಲ. ಆಮೇಲೆ ಅಲ್ಲ ರೀ ನಿಮ್ಗೆ ಏನು ರೀ ಇದಾಗಿರೋದು ನಾನು ಹೋದ ಒಳಗಡೆ ಅವ್ರ ಗನ್ ಮ್ಯಾನ್ ಬರಬೇಡಿ ಒಳಕ್ಕೆ ಅಂದರು. ಆದರೂ ಬರ್ರಿ ಮೇಡಮ್ ಎಂಥದ್ದು ಮನುಷ್ಯತ್ವ ಇಲ್ವ ನಿಮಗೆ ಅಂತ ನಾವು ಕರೆದು ಸಹ ಬರಲಿಲ್ಲ. ಆಮೇಲೆ ನಂತರ ADC ಬಂದರು. ಆದರೆ ನಮ್ಮವರು DC ಇದ್ದಾಗ DC ಅನುಪಸ್ಥಿತಿಲಿ ಮಾತ್ರ ADC ವರ್ಕ್ ಆಗೋದು. DC ಪ್ರೆಸೆಂಟ್ ಇದ್ದರೆ ADC ಕೆಲಸ ಮಾಡೋಕ್ಕೆ ಬರಲ್ಲ. ಅಂಥ ಸಂದರ್ಭದಲ್ಲಿ ಅವ್ರು ಬರಲಿಲ್ಲ. ಅದಕ್ಕಾಗಿ ನಾವು ಇವತ್ತು ಮುಖ್ಯ ಕಾರ್ಯದರ್ಶಿಗಳಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಇವರೆಲ್ಲರೂ ಕಾನೂನು ಹೋರಾಟ ನಮ್ಮನ್ನು ಅವ್ರು ಅನ್ಕೊಂಡಿರ್ಬೋದು. ಏನು ಅನ್ಕೊಂತಾರೆ, ನಾನು ಜಿಲ್ಲೆ ಅಧಿಕಾರಿ ಅನ್ಕೊಂಡಿರ್ಬೋದು. ನಾವು ವಕೀಲರು, ನಾವು ಸಾರ್ವಜನಿಕ ಕೆಲಸ ಮಾಡೋಕ್ಕೆ ಇರೋದು, ನಾವೇನು ಇದು ಕೆಲಸ ಎಲ್ಲ ಮಾಡ್ತಾ ಇರೋದು. ಈಗ ನಾವು ಬಾರ್ ಕೌನ್ಸಿಲರ್ಗೂ ಹೇಳಿದ್ವಿ, ನಮ್ಮದು ಮೇನ್ ಬಾರ್ ಕೌನ್ಸಿಲ್, ಸ್ಟೇಟ್ ಬಾರ್ ಕೌನ್ಸಿಲು, ಅವರು ಓಕೆ ಅಂದರೆ ಬೆಂಗಳೂರು ಸಂಘದಲ್ಲಿ ಹೇಳಿದ್ವಿ. ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ. ಇವತ್ತು ಇಡೀ ಜಿಲ್ಲೆ ಬಾಯ್ಕಟ್ ವಕೀಲರುಗಳೆಲ್ಲ ನಾವು ಹೊರಳಿದ್ದೀವಿ ಇವತ್ತು. ಯಾಕೆ ಅಂದರೆ ಉದ್ದೇಶ ಇಷ್ಟೇ, ಈ ದುರ್ವರ್ತನೆ ಇವರು ನೋಡ್ರಿ, ಈ ಜಿಲ್ಲೆ ಒಳಗೆ ಮುಖ್ಯವಾಗಿ ಕೆಲಸ ಮಾಡಬೇಕಾದ ಒಬ್ಬ ಅಧಿಕಾರಿ ಇವರು ನಡವಳಿಕೆ ಇದೆಯಲ್ರಿ, ಆ ದೇವಸ್ಥಾನ ಆಡಳಿತ ಅಲ್ಲಿ ಪರಿಹಾರ ಕೊಡೋಕ್ಕಾಗದವ್ರು ಪರವಾಗಿಲ್ಲ. ಇವ್ರ ಯೋಗ್ಯತೆ ಅಲ್ಲೇ ಗೊತ್ತಾಗುತ್ತೆ. ಆ ದೇವಸ್ಥಾನ ಸುತ್ತಮುತ್ತವ ಜನಸಾಮಾನ್ಯರು 1 ತಿಂಗಳು ಅನುಭವಿಸ್ತಾರಲ್ಲ ಶಿಕ್ಷೆ, ಅದಕ್ಕಿಂತ ಬೇಕೇನ್ರಿ ಇವ್ರ ಯೋಗ್ಯತೆಗೆ? ಆ ಪರಿಹಾರ ಕೊಡದ ಹೋದರೆ ಇವ್ರ ಮನುಷ್ಯತ್ವ ಇದೆಯಾ? ನಮಗಿನ್ನಲ್ಲಿ ನಾವೇ ವಕೀಲರು ಬಂದರೆ ಹಿಂಗೆ, ಜನಸಾಮಾನ್ಯ ರೈತ ಬಂದರೆ ಹೆಂಗ್ರಿ? ನಮ್ಮ ಅದಲ್ದಲ್ಲೇ ನಮ್ಮ ಹೈಕೋರ್ಟ್ ರಿಜಿಸ್ಟರ್ ಫೋನ್ ಮಾಡಿದ್ದಾರೆ ಇವ್ರಿಗೆ. ಏನಮ್ಮ ನೀನು ವರ್ತನೆ ಇದು ಯಾರು ನೀವು ಒಪ್ಪೋದಿನ್ರಿ? ನೋಡಿದ್ದು ವೆಲ್ಫೇರ್ ಸ್ಟೇಟ್ ರೀ, ಇವು ಅಮ್ಮನ ಸ್ಟೇಟ್ ಅಲ್ಲ, ಇದು ಕಲ್ಯಾಣ ರಾಜ್ಯ. ಪ್ರತಿಯೊಬ್ಬ ನಾಗರಿಕ ಬಂದರೂ ಮನವಿ ಸಲ್ಲಿಸಿ ಇಸ್ಕೋಬೇಕು. ಯಾಕೆಂದರೆ ಇದು ಸಂವಿಧಾನದ ಉದ್ದೇಶ ಅದು. ಇವ್ರ ವರ್ತನೆ ಏನ್ರಿ? ಇವರು ಅಲ್ಲಿ ನಾವು ಬರ್ತಾ ಇದ್ದೀವಿ, ನಾವು ಬಂದಿದ್ರು ಕಾಫಿ ಟೀ ಇದು ತಿಂಡಿ ಇದೇನ್ರಿ ಮನುಷ್ಯತ್ವೇನ್ರಿ? ಸಾಯ್ತಾ ಅವ್ರ ಜನ ಹೊರಗಡೆ, ನಾವು ಫೀಲಿಂಗ್ಸ್ ಇಲ್ಲ ಇಂಥವ್ರಿಗೆ. ನಾವು ಇಲ್ಲಿ ಇರಕ್ಕೆ ಬಿಡಕ್ಕಾಗುತ್ತಾ ಜಿಲ್ಲೆಯಲ್ಲಿ? ವಕೀಲರ ಸಂಘದ ಪ್ರತಿಭಟನೆಗೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳು ಸ್ಪಷ್ಟನೆ ನೀಡಿದ್ದಾರೆ. ಪ್ರತಿಭಟನೆ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯಿಸಿರುವ ಜಿಲ್ಲಾಧಿಕಾರಿ, ಯಾವ ಕಾರಣಕ್ಕಾಗಿ ವಕೀಲರು ಪ್ರತಿಭಟನೆ ನಡೆಸುತ್ತಿದ್ದಾರೆ ಎಂಬುದು ಸ್ಪಷ್ಟವಾಗಿಲ್ಲ. ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸುವ ಹಕ್ಕು ಇದ್ದರೂ ಅದು ಕಾನೂನುಬದ್ಧ ರೀತಿಯಲ್ಲಿ ಇರಬೇಕು ಎಂದು ಹೇಳಿದ್ದಾರೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಅವರು ಯಾವ ಕಾರಣಕ್ಕೆ ಪ್ರತಿಭಟನೆ ಮಾಡ್ತಾ ಇರೋದೇ ಅನ್ನೋದೇ ನಮಗೆ ಗೊಂದಲ ಆಗಿದೆ. ಫಸ್ಟ್ ಆಫ್ ಆಲ್ ಅವರು ಏನು ನಿನ್ನೆ ಅವರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ, ಒಂದು ಸ್ಪಷ್ಟತೆಯೂ ನಮಗೆ ಅಲ್ಲಿ ಕಂಡು ಬಂದಿಲ್ಲ. ಕಾರಣ ಇಷ್ಟೇ, ನಾವು ಇಲ್ಲಿ SCPTSP ಸಭೆನ ಒಂದು 50 ಜನ ಅದಕ್ಕಿಂತ ಹೆಚ್ಚಿನ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆಯಲ್ಲಿ ರಿವ್ಯೂ ನಡೀತಾ ಇತ್ತು. ಆದಾಗ್ಯೂ ಹೊರಗಡೆಗೆ 16 ಜನ ಗ್ರಾಮೀಣ ಪ್ರದೇಶಗಳಿಂದ ಬಂದಿರತಕ್ಕಂತಹ ಮನವಿ ಇಟ್ಕೊಂಡು ಬಂದಿರತಕ್ಕಂತಹ ಎಲ್ಲ ಜನತೆ ಶಾಂತಿಯುತವಾಗಿ ಕೂತ್ಕೊಂಡಿದ್ರು. ಆದರೆ ಏಕಾಏಕಿ ಅವರು ಈ ರೀತಿ ಅಸಮಾಧಾನವನ್ನು ವ್ಯಕ್ತಪಡಿಸಿರೋದು ನಮಗೂ ಅಷ್ಟೇ ಶಾಕ್ ಆಗಿದೆ ಮತ್ತು ಗೊಂದಲನೂ ಉಂಟಾಗಿದೆ. ಯಾಕಂದರೆ ಯಾವುದೇ ವಿಷಯ ಆಗಲಿ ನಾವು ಸ್ಪಂದನೆ ಮಾಡ್ತವೆ. ಅಂದರೆ ಅವರು ಯಾವುದೇ ವಿಷಯವನ್ನು ಹೇಳಿದರೆ ಕೇಳ್ತವೆ, ಅದನ್ನು ಕೇಳುವಷ್ಟು ತಾಳ್ಮೆಯನ್ನು ಸಹ ನಾವು ಪ್ರದರ್ಶಿಸ್ತೇವೆ. ಸೊ ಅವರು ನಮ್ಮ ಗಮನಕ್ಕೆ ಯಾವ ವಿಷಯನೂ ತಗೊಂಡು ಬಂದಿಲ್ಲ. ಇದು ಅವರಾಗೆ ಅವರೇ ಇದನ್ನು ಹುಟ್ಟು ಹಾಕಿ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ನಮಗೆ ಅನಿಸಿದೆ. ಯಾಕಂದರೆ ನಿನ್ನೆನೂ ಅವರು ಯಾವುದೇ ಕಾರಣ ನೀಡದೆ ಆ ರೀತಿಯಾಗಿ ವರ್ತಿಸಿದ್ದು, ಇನ್ನು ನನ್ನ ಗಮನಕ್ಕೆ ಬಂದಿದ್ದು ರಸ್ತೆ ತಡೆಯನ್ನು ಸಹ ಅವರು ಮಾಡಿದ್ರು. ಸಾರ್ವಜನಿಕರಿಗೆ ತೊಂದರೆ ಉಂಟಾಯಿತು ಅದರಿಂದ ಅಂತೇಳಿ. ನಾನು ಕೇಳ್ಕೊಳ್ಳೋದು ಇಷ್ಟೇ, ಯಾವುದೇ ಸಮಸ್ಯೆ ಇದ್ದರೂ ಅದಕ್ಕೆ ಒಂದು ಪರಿಹಾರ ಇರ್ತದೆ, ನಾವು ಅದಕ್ಕೆ ಸ್ಪಂದನೆ ಖಂಡಿತ ಮಾಡ್ತೇವೆ. ಆದರೆ ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿಯಲ್ಲಿ ವರ್ತನೆ ಬೇಡ, ಶಾಂತಿಯುತವಾಗಿ ನಡ್ಕೊಳ್ಳಿ. ಯಾಕಂದರೆ ಅವರು ಒಂದು ರೀತಿಯ ವೆಲ್ ಲರ್ನ್ಡ್, ಎಲ್ಲ ತಿಳಿದಿರ್ತಕ್ಕಂತಹ ಪ್ರಜ್ಞಾವಂತ ನಾಗರಿಕರು. ಇನ್ನೂ ಹೇಳಬೇಕು ಅಂದರೆ DC ಅವರು ಮನವಿಯನ್ನು ಸ್ವೀಕಾರ ಮಾಡಬೇಕಾಗಿತ್ತು, ADC ಅವರಿಗೆ ಕಳಿಸಿದ್ರು. ಯಾವುದೇ ರೀತಿಯಾಗಿ ಒಂದು ಗಂಭೀರವಾದ ನೋಡಿ, ಅಷ್ಟೊಂದು ಜನ ನಮಗೆ ಸಾರ್ವಜನಿಕರು ವೆಯ್ಟ್ ಮಾಡ್ತಾಯಿದ್ರು. ಆದಾಗ್ಯೂ ಅಧಿಕಾರಿಗಳ ಸಮಯನೂ ಅಷ್ಟೇ ಮೌಲ್ಯಯುತವಾಗಿರ್ತದೆ. ಆ ಸಮಯದಲ್ಲಿ ಏನು ಮಾಡ್ತವೆ, ಒಂದು ಕ್ಷಣ ನಾವು ಆ ಸಭೆಯನ್ನು ನಾವು ಪೂರ್ತಿ ಮುಗಿಸ್ಬಿಟ್ಟು ಒಂದು ಗಂಟೆ ಇದು ಆಗ್ತದೆ. ಅದು ಸಾರ್ವಜನಿಕರಿಗೆ ನಾವು ಮಾಡಿದ್ದೇವೆ. ಬಟ್ ಇತರರಿಗೆ ಅವರೂ ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಅನಗತ್ಯ ಇದು ಬೆಳೆಸಿರೋದು ನಮಗೆ
ನಮಗೂ ಅಷ್ಟೇ ಗೊಂದಲ ಉಂಟಾಗಿದೆ. ಬಟ್ ನಾನು ಹೇಳೋದು ಇಷ್ಟೇ, ಶಾಂತಿಯುತವಾಗಿ ಇದನ್ನು ನಡೆಸ್ಬೋದಾಗಿತ್ತು. ಇನ್ನು ನಮ್ಮ ADC ಅವರು, ಅಪರ ಜಿಲ್ಲಾಧಿಕಾರಿಗಳು, ಅವರು ಕೂಡಲೇ ಸ್ಪಂದನೆ ಮಾಡಿದ್ದಾರೆ. ಮತ್ತು ನಮ್ಮ ರೆವಿನ್ಯೂ ಕಂದಾಯ ಅಧಿಕಾರಿಗಳು ಇದ್ದಾರೆ. ಸೊ ಹಾಗಾಗಿ ಈ ತರಹ ಅಹಿತಕರವಾದ ಘಟನೆ ಅಥವಾ ಸಾರ್ವಜನಿಕ ತೊಂದರೆ ಉಂಟಾಗ್ತಕ್ಕಂತಹ ಘಟನೆಗಳಿಗೆ ಒತ್ತು ಕೊಡಬೇಡಿ ಅಂತ ನಾನು ಕೇಳ್ಕೊತೇನೆ. ಅದು ಆಕ್ರೋಶ ಅದು ನನಗೆ ನೀವೇ ಹೇಳಿ, ಒಬ್ಬ ಜಿಲ್ಲಾಧಿಕಾರಿಗಳು ಸಭೆ ನಡೆಸ್ತಾ ಇದ್ದರು, ADC ಅವರು ಹೋಗಿ ಪತ್ರ ಇಸ್ಕೊಂಡು ಬಂದಿದ್ದಾರೆ. ಅವರ ಧೋರಣೆ ಹೇಗಿದೆ ಅಂದರೆ, ಅದನ್ನು ಅಷ್ಟು ನನಗೆ ಅರ್ಥ ಆಗದೇ ಇರೋದು, ಅಷ್ಟು ಆಕ್ರೋಶ ವ್ಯಕ್ತಪಡಿಸುವಂತಹ ಒಂದು ತಪ್ಪು ಅಥವಾ ಒಂದು ಅಪರಾಧ ಏನು ಆಗಿದೆ ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ. ಅವರು ಕೂಡಲೇ ರಸ್ತೆಗೆ ಹೋಗಿ ರಸ್ತೆ ಬದಿಯಲ್ಲಿ ಸಾರ್ವಜನಿಕರಿಗೆ ರಸ್ತೆ ತಡೆಗಟ್ಟಿ ಮತ್ತು ಆಕ್ರೋಶವನ್ನು ವ್ಯಕ್ತಪಡಿಸುವುದು, ವಿರುದ್ಧವಾಗಿ ಕೂಗೋದು, ಇದು ಯಾವ ಕಾರಣಗಳಿಗೆ ಅಂತೇಳಿ ನಮಗೆ ತಿಳಿದು ಬಂದಿಲ್ಲ. ಅದನ್ನು ತಿಳ್ಕೊಳ್ಬೇಕಾಗುತ್ತೆ ಅನಿಸುತ್ತೆ. ಧನ್ಯವಾದಗಳು. ಅರಕಲಗೂಡು ಪಟ್ಟಣದ BEO ಕಚೇರಿ ಆವರಣದಲ್ಲಿ ಇರುವ PMಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಘಟನೆ ಇದೀಗ ಸಾರ್ವಜನಿಕ ಚರ್ಚೆಗೆ ಕಾರಣವಾಗಿದೆ. ಶಾಲೆಯ ಮುಖ್ಯ ಶಿಕ್ಷಕ, ಸಹ ಶಿಕ್ಷಕರು ಹಾಗೂ ಅಡುಗೆ ಸಿಬ್ಬಂದಿಯ ಕಾರ್ಯವೈಖರಿಯ ವಿರುದ್ಧ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಂಗಳವಾರ ಶಾಲಾ ಮಕ್ಕಳು ದಿನವಹಿ ಮಾರುಕಟ್ಟೆಗೆ ತೆರಳಿ ತರಕಾರಿ ಮತ್ತು ಮೊಟ್ಟೆಗಳನ್ನು ತರುತ್ತಿರುವುದನ್ನು ಸಾರ್ವಜನಿಕರು ಕಣ್ಣಾರೆ ಕಂಡಿತು. ಘಟನೆಯು ಸಾಮಾಜಿಕ ಮಾಧ್ಯಮಗಳಲ್ಲಿಯೂ ಚರ್ಚೆಗೆ ಗ್ರಾಸವಾಗಿದೆ. ಶೈಕ್ಷಣಿಕ ಚಟುವಟಿಕೆಗಳಿಗೆ ಸೀಮಿತರಾಗಬೇಕಾದ ವಿದ್ಯಾರ್ಥಿಗಳಿಂದ ಇಂತಹ ಕೆಲಸ ಮಾಡಿಸಿಕೊಳ್ಳುತ್ತಿರುವುದು ಶಿಕ್ಷಣದ ಗಂಭೀರ ಉಲ್ಲಂಘನೆ ಎಂದು ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಶಿಕ್ಷಣ ಇಲಾಖೆಯ ಕಚೇರಿಯ ಪಕ್ಕದಲ್ಲಿಯೇ ಇರುವ ಶಾಲೆಗೆ ಇಂತಹ ನಿರ್ಲಕ್ಷ್ಯಕ್ಕೆ ವೇದಿಕೆಯಾಗಿರುವುದು ಜನರ ಆಕ್ರೋಶವನ್ನು ಮತ್ತಷ್ಟು ಹೆಚ್ಚಿಸಿದೆ. ಮಕ್ಕಳನ್ನು ಪಾಠದಿಂದ ಬೇರ್ಪಡಿಸಿ ಪೇಟೆಗೆ ಕಳಿಸುವುದು ಶಿಕ್ಷಕರಿಂದಾದ ದೊಡ್ಡ ನಿರ್ಲಕ್ಷ್ಯ. ಇದು ಮಕ್ಕಳ ಸುರಕ್ಷತೆಯನ್ನು ಅಪಾಯಕ್ಕೆ ಒಳಪಡಿಸುವಂತಾಗಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಶಿಕ್ಷಣ ಇಲಾಖೆ ತಕ್ಷಣವೇ ಈ ಘಟನೆಯ ಕುರಿತು ಸಮಗ್ರ ವಿಚಾರಣೆ ನಡೆಸಿ ಶಾಲಾಡಳಿತ ಮಂಡಳಿಯ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಇದ್ರ ಬಗ್ಗೆ ಸಂಬಂಧಪಟ್ಟ ಟೀಚರ್ಸ್ನ ಕರೆದು ವಿಚಾರಣೆ ಮಾಡಬೇಕು. ಹೋದ ಟೈಮಲ್ಲಿ ಮಕ್ಕಳನ್ನ ಮೊಟ್ಟೆ ಥರ ಕಳಿಸಿದ್ದಾರೆ. ದಯಮಾಡಿ ಮಾಧ್ಯಮ ಮುಖಾಂತರ ಅವರು ಈಗ ಇಮಿಡಿಯೇಟ್ಲಿ ಇದ್ರ ಬಗ್ಗೆ ತರಕಾರಿನೂ ನೀವೇ ತಗೋಬೋದಾ? ತರಕಾರಿ ತಗೊಂಡ್ಬರೋದು ಯಾರು? ನೀವೇ ಡೈಲಿ ಬರ್ತೀರಾ ಹಿಂಗೆ? ಡೈಲಿ ಕೇಳಿದೀವಿ. ಪೇಟೆ ಬಾಯ್ಸ್ ಸ್ಕೂಲಿಂದ ಅಲ್ಲಿಂದ ಹೆಡ್ ಮಾಸ್ಟ್ರು ಮತ್ತು ಟೀಚರ್ಗಳು ಪ್ರತಿದಿನ ಇಬ್ಬರಾಳು ಮಕ್ಕಳನ್ನ ತರಕಾರಿ ಮತ್ತು ಆ ಮೊಟ್ಟೆ ತರಕ್ಕೆ ಕಳಿಸ್ತಾರೆ ಸಂತೆಗೆ. ಅದು ಶಾಲಾ ಟೈಮಲ್ಲಿ 11 ಗಂಟೆ 11:30 ಅವು ಪಾಠ ಕೇಳೋಂಗಿಲ್ವ? ಅದು ಮೇಷ್ರಿಗೆ ಒಯ್ತಿರೋದು, ಮಕ್ಕಳಿಗೆ ಏನು ತರಕ್ಕೆ ವಹಿಸಿಲ್ಲ. ತರಕಾರಿನ ಮೇಷ್ರುಗಳು ತರಬೇಕು. ಪ್ರತಿದಿನ ಇಬ್ಬಿಬ್ರು ಜೊತೆ ಮಾಡಿ ಪ್ರತಿದಿನ ಕಳಿಸ್ತಾರೆ. ಮಹಾನಗರ ಪಾಲಿಕೆ ಆಯುಕ್ತ ಕೃಷ್ಣಮೂರ್ತಿ ತಲೆದಂಡ ವಿಚಾರಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿ ಇಂದು ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದಾರೆ. ತಪ್ಪಿಲ್ಲ. ನಿಮಗೆ ಗೊತ್ತಿರೋ ಹಾಗೆ ಪ್ರತಿ ಮಂಗಳವಾರ ನಾವು ಒಂದು ಬೆಳಿಗ್ಗೆ 6 ಗಂಟೆಯಿಂದ 8 ಗಂಟೆವರೆಗೆ ಒಂದು ಸಿಟಿ ರೌಂಡ್ಸ್ ಅಂತ ಹೇಳಿ ನಾವು ತಗೊಳ್ತಾ ಇದ್ದೇವೆ. ಅದರಲ್ಲೂ ಮುಖ್ಯವಾಗಿ ಈ ನಗರ ಪ್ರದೇಶಗಳಲ್ಲಿ ಅಂದರೆ ಅರ್ಬನ್ ಲೋಕಲ್ ಬಾಡೀಸ್, ಸ್ಥಳೀಯ ಸಂಸ್ಥೆ, ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳಿಗೆ ಒಂದು ಹೆಚ್ಚಿನ ಪರಿಹಾರಕ್ಕೆ ಒತ್ತನ್ನು ಕೊಟ್ಟು, ಆ ರೀತಿಯಾಗಿ ನೋಡಿದಾಗ ನಿಮಗೂ ಗೊತ್ತಿದೆ, ಹಾಸನ ನಗರದಲ್ಲಿ 80 ಫೀಟ್ ರೋಡಲ್ಲಿ ಇರ್ತಕ್ಕಂತಹ ಅನೇಕ ಸಮಸ್ಯೆಗಳ ಬಗ್ಗೆ ಅವರು ನಮಗೆ ಇದು ಆಗಿದ್ದು ಅಂದರೆ, ಆಶ್ಚರ್ಯ ಆಗಿದ್ದು ಅಂದರೆ, ನಾವು ಇವನ್ನೆಲ್ಲ ಸರಿ ಮಾಡಬೇಕು, ಅದು ಎಲ್ಲ ಆಲ್ ಅಲಾಂಗ್ ದ 80 ಫೀಟ್ ರೋಡ್ ಬ್ಲಾಕ್ ಸ್ಪಾಟ್ಸ್ ಅಂತೇಳಿ, ಅಂದರೆ ಎಲ್ಲ ಊರಿನ ಎಲ್ಲ ತ್ಯಾಜ್ಯವನ್ನು ತೆಗೆದು ಹಾಕಿದ್ದಾರೆ. ಜೊತೆಗೆ ಅಲ್ಲಿ ಒಂದು ಕೆರೆ ಇದೆ, ಉಳಿಸಿನ ಕೆರೆ ಅಂತ ಹೇಳಿ, ಪುರಾತನ ಕೆರೆ. ಈವನ್ ಹಾಸನಾಂಬ ಜಾತ್ರೆಯಲ್ಲಿ ಆ ದೇವಿಯ ವಸ್ತ್ರಗಳನ್ನು ಅಲ್ಲಿ ಸ್ವಚ್ಛ ಮಾಡಲಿಕ್ಕೆ ತೆಗೆದುಕೊಂಡು ಪ್ರತೀತಿ 100 ವರ್ಷಗಳಿಂದ ನಡೆದುಕೊಂಡ ಪ್ರತೀತಿ. ಆದರೆ ಆ ಕೆರೆಗೆ ಎಲ್ಲ ಮಲಿನವನ್ನು, ತ್ಯಾಜ್ಯವನ್ನು ಸೇರಿಸ್ತಾರೆ ಮತ್ತು ಎಲ್ಲ ರೀತಿಯ ಇದನ್ನು ವೇಸ್ಟನ್ನು ಅಲ್ಲಿ ಎಸಿತಾರೆ, ಕೆರೆಗೆ ಹಾಕ್ತಾರೆ ಮತ್ತು ರಸ್ತೆಯಲ್ಲಿ ಬದಿಯಲ್ಲಿ ಹಾಕ್ತಾರೆ. ಇದರ ಬಗ್ಗೆ ಕಠಿಣವಾಗಿ ನಾವು ಒಂದು ಇದು ಮೊದಲನೇ ಮೀಟಿಂಗನ್ನು, ಈಗ ಒಂದು 4-5 ಬಾರಿ ನಾನು ಅಲ್ಲಿ ವಿಸಿಟ್ ಮಾಡಿದ್ದೇವೆ ಮತ್ತು ಸಭೆಯನ್ನು ತೆಗೆದುಕೊಂಡಿದ್ದೇನೆ. ಅವರು
ನನಗೆ ಮಾಡಲಿಕ್ಕೆ ಆಗೋದೇ ಇಲ್ಲ ಅನ್ನೋದು ಅವರು ವ್ಯಕ್ತಪಡಿಸಿದಾಗ ನಾವು ಅವರು ಓಪನ್ ಆಗಿ ಹೇಳಿದ್ರು, ಇದೆಲ್ಲ ನಮಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ ಅಂತ ಹೇಳಿದ್ದೇವೆ. ಅವರಾಗಿ ಅವರು ಆ ರೀತಿ ಹೇಳಿ ಅವರಾಗಿ ಅವರು ಕೋರ್ಕೊಂಡಿದ್ದಾರೆ. ಸಿಬ್ಬಂದಿ ಕೊರತೆ ನೋಡಿ, ಎಲ್ಲ ಇಲಾಖೆಯಲ್ಲಿ, ಸರ್ಕಾರಿ ಇಲಾಖೆಗಳಲ್ಲಿ ಸಿಬ್ಬಂದಿ ಕೊರತೆ ಎಲ್ಲ ಕಡೆ ಇರ್ತದೆ. ಸಿಬ್ಬಂದಿ ಕೊರತೆ ಅಂತ ಹೇಳಿ ನಾವು ಮೂಲಭೂತ ನಮ್ಮ ಬೇಸಿಕ್ ಕಾರ್ಯಗಳನ್ನು ನಾವು ನಿರ್ವಹಿಸದೇ ಇರೋದು ಅದಕ್ಕೆ ಕಾರಣ ಅಲ್ಲ. ಸಿಬ್ಬಂದಿ ಕೊರತೆನೂ ಇದೆ. ಸಿಬ್ಬಂದಿ ಕೊರತೆಯ ಕಾರಣದ ಜೊತೆಗೆ ನಮ್ಮ ಮನಸ್ಥಿತಿಯಲ್ಲಿ ಇದನ್ನು ನಾವು ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅಧಿಕಾರಿಗಳಿಗೆ ಅನಿಸ್ಬಿಟ್ರೆ, ಅಂದರೆ ಸ್ವಚ್ಛವಾಗಿ ಇಡಕ್ಕೆ ಸಾಧ್ಯವಿಲ್ಲ, ಈ ಎಲ್ಲ ಅವ್ಯವಸ್ಥೆನ ಸರಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಒಬ್ಬ ಜವಾಬ್ದಾರಿತ ಇರೋ ಒಬ್ಬ ಅಧಿಕಾರಿ ಆ ರೀತಿ ಮಾತಾಡಿಬಿಟ್ರೆ ನಾವೇನೂ ಮಾಡಲಿಕ್ಕೆ ಬರೋದಿಲ್ಲ, ಯಾವುದೇ ಒಂದು ಸುಧಾರಣೆ ತರಲಿಕ್ಕೆ ಬರೋದಿಲ್ಲ. ಹಾಗಾಗಿ ಅಲ್ಲಿನ ನೀವು ನೋಡಿದ್ದೀರಿ, ಅಲ್ಲಿ ನೀವು ನೋಡಿದ್ರೂ ಗೊತ್ತಾಗ್ತದೆ ಯಾವ ರೀತಿಯಲ್ಲಿನ ವ್ಯವಸ್ಥೆ ಇದೆ ಅಂತ ಹೇಳಿ. ಅದನ್ನು ಸರಿಪಡಿಸಲಿಕ್ಕೆ ಒಂದು ಸಣ್ಣ ಪ್ರಯತ್ನ ನಡೀತಾ ಇದೆ. ಅರಕಲಗೂಡು ತಾಲೂಕಿನ ಸರ್ಕಾರಿ ವಿದ್ಯಾರ್ಥಿ ನಿಲಯಗಳಲ್ಲಿ ಮಕ್ಕಳಿಗೆ ಪೋಷಕಾಂಶಯುಕ್ತ ಆಹಾರ ನೀಡುವಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಬೇಸರದ ಸಂಗತಿ ಎಂದು ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ಎಂ ಬಾಬು ವಿಷಾದ ವ್ಯಕ್ತಪಡಿಸಿದ್ದಾರೆ. ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕೆಲವು ವಿದ್ಯಾರ್ಥಿ ನಿಲಯಗಳಲ್ಲಿ ನೀಡಲಾಗುತ್ತಿರುವ ಆಹಾರದ ಗುಣಮಟ್ಟ ತೀರಾ ಕಳಪೆಯಾಗಿದೆ. ಕೇವಲ ಒಂದೆರಡು ತರಕಾರಿಗಳಿಂದ ಸಾಂಬಾರು ತಯಾರಿಸಲಾಗುತ್ತಿದೆ. ಪೋಷಕಾಂಶಯುಕ್ತ ತರಕಾರಿಗಳು, ಕಾಳುಗಳು, ಸೊಪ್ಪು, ಬೀನ್ಸ್ ಮುಂತಾದವುಗಳನ್ನು ಬಳಸುತ್ತಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದರು. ಮಕ್ಕಳ ಆರೋಗ್ಯಕ್ಕಾಗಿ ಪೋಷಕಾಂಶಯುಕ್ತ ಆಹಾರ ಅತ್ಯವಶ್ಯಕ ಎಂದು ಎಚ್ಚರಿಸಿದ ಅವರು, ತರಕಾರಿ ಪೂರೈಕೆದಾರರ ಏಜೆನ್ಸಿಗಳನ್ನು ತಕ್ಷಣ ಬದಲಾಯಿಸಿ ನಿಗದಿತ ತರಕಾರಿ ವಿತರಣೆಯ ಲಿಖಿತ ದೃಢೀಕರಣ ಪಡೆಯಬೇಕು ಹಾಗೂ ಅಡುಗೆ ಸಿಬ್ಬಂದಿಯಿಂದ ಗುಣಮಟ್ಟದ ಆಹಾರ ತಯಾರಿಕೆಯನ್ನು ಖಚಿತಪಡಿಸಬೇಕು ಎಂದು ಸೂಚಿಸಿದರು. ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಇಒ ಶ್ರೀನಿವಾಸ್, ಬಿಸಿಎಂ ಅಧಿಕಾರಿ, ಕೃಷಿ ಅಧಿಕಾರಿ ಕವಿತಾ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ಅಂದ್ರೆ ನಮ್ಮ ಇಲಾಖೆ ಪ್ರಚಾರ ಕೊಡ್ತಿದ್ವಿ ಸರ್, ಅವ್ರಿಗೆ ಅವೇರ್ನೆಸ್ ಎಲ್ಲ ಮೂಡಿಸ್ತಾ ಇದೀವಿ. ರೈತರು ಸೌತೆಕಾಯಿ ಆಯ್ತಾ, ಬದನೆಕಾಯಿ ಎಲ್ಲೋ ಇದೋ ಗೊತ್ತಿಲ್ಲ. ಬೇರೆ ಬೇರೆ ತರಕಾರಿಗಳು ಮಕ್ಕಳು ತಿಂದ್ರೆ ತಾನೇ ಪೌಷ್ಟಿಕಾಂಶ ಹೆಚ್ಚಾಗೋದು, ಮತ್ತೆ ಮಕ್ಕಳು ರಿಸಲ್ಟ್ ಕೊಡೋಕ್ಕೂ ಆಸ್ಪದ ಆಗುತ್ತೆ. ಅದೇನಂದ್ರೆ ಲಾರ್ಜ್ ಅಮೌಂಟ್ ಮಾಡ್ತಾರೆ, ಸೊ ಅಲ್ಲಿ ಒಂದೇ ರೀತಿಯಾದ ತರಕಾರಿಗಳು ಹಾಕ್ತಾರೆ. ಮಾಧ್ಯಮದವರು ಇದು ಮಾಡ್ತಾರೆ ಮಾತ್ರ ಈಗ ಇದು ಮಾಡ್ತಾ ಇದ್ದಾರೆ ಸರ್. ಮಕ್ಕಳದು ಎಷ್ಟು ಟಾರ್ಗೆಟ್ ಇದ್ರು ಎಷ್ಟು ಕಂಪ್ಲೀಟ್ 55,904 ಇತ್ತು ಸರ್. 54,648 ಕ್ಲಿಯರ್ ಆಗಿದೆ ಸರ್. UHD ಪ್ರಕಾರ 9,378 ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಸರ್. ಸರ್ ಪರ್ಸೆಂಟೇಜ್ ಆಗ್ತಿಲ್ಲ ಸರ್. ಅಷ್ಟಾಗಿದೆ ಸರ್. ಅದರ ಕುಟುಂಬದಾಗಿದೆ ಸರ್. ಇನ್ನೂ ಇದೆ ಸರ್, ಈಗ ಮಾಡ್ತಾ ಇದ್ದಾರೆ ಸರ್. ಈಗ 97 ಜನ ಆಕ್ಟಿವ್ ಮಾಡಿದೆ ಸರ್. ಈಗ ಅವರೆಲ್ಲ ಮಾಡ್ತಾ ಇದ್ದಾರೆ ಸರ್. ಸದ್ಯ ಕಿರಣಗಿರೋರು ಸರ್ ಬರೀ 22 ಜನ ಆಕ್ಟಿವ್ ಆಗಿಬಿಟ್ಟು ಇವತ್ತು ಮಾಡ್ತಾ ಇದ್ದಾರೆ. ಹೌದು ಸರ್, 31 ಮಟ್ಟ ಇದೆ ಸರ್ ಲಾಸ್ಟ್. 75 ಜನ ಇನ್ನೇ ಆಕ್ಟಿವ್ ಇದ್ದಾರೆ ಸರ್. ಈಗ ಸಾಹೇಬರು ಕೂಡ ಮೆಸೇಜ್ ಹಾಕ್ತಾ ಇದ್ದಾರೆ ಸರ್. ಬಟ್ ಜಮೀನ್ ಮಾಲೀಕರು ಯಾರು ಅಂತ ನಮಗೆ ಗೊತ್ತಿರೋದಿಲ್ಲ, ಅದು ಯಾರು ಕರ್ಕೊಂಡ್ಬಂದ್ರೂ ಗೊತ್ತಿರೋದಿಲ್ಲ. ಸೊ ಪ್ರತಿಯೊಂದು ಏರಿಯಾಕ್ಕೂ ಆಯಾ ಠಾಣೆಯಿಂದ ಬೀಟ್ ಪೊಲೀಸ್ ಅಂತ ನೇಮಕ ಆಗಿರ್ತಾರೆ. ಆ ಬೀಟ್ ಪೊಲೀಸ್ಗೆ ಆ ಮಾಹಿತಿ ಇರಬೇಕು. ಯಾರು ಬಂದ್ರು, ಎಲ್ಲಿಂದ ಬಂದ್ರು, ಯಾಕೆ ಬಂದ್ರು, ಅವ್ರು ಏನ್ ಕೆಲಸ ಮಾಡ್ತಾರೆ, ಯಾವಾಗ ಹೋಗ್ತಾರೆ, ಪ್ರತಿಯೊಂದು ಮಾಹಿತಿ ಅವ್ರಿಗೆ ಇರಬೇಕು. ಬಟ್ ಸರ್ ಪೊಲೀಸ್ ಇಲಾಖೆ ನಮ್ಗೆ ಯಾವ್ದು ಸಹಕಾರಗಳನ್ನ ಅವ್ರು ಕೊಡ್ತಿಲ್ಲ ಸರ್. ಮತ್ತೆ ನಾವು ಹೇಳಕ್ ಹೋದ್ರೆ ಮಾಲೀಕರು ನಿಮಗೆ ಅಧಿಕಾರ ಇದೆ, ಅಧಿಕಾರ ತೋರಿಸಿ ನೀವು ಯಾರು ಏನು ಅಂತ ನಮ್ಮನ್ನು ಕ್ವಶನ್ ಕೇಳೋದು ಸರ್. ನಾವು ಅವ್ರಿಗೆ ಏನು ಹೇಳಕ್ಕೆ ನಮ್ಮಲ್ಲಿ ಉತ್ತರಗಳಿಲ್ಲ ಸರ್. ಆಫೀಸ್ ಖರ್ಚು ಸರ್. ಆಮೇಲೆ ಜಿಲ್ಲಾ ಪಂಚಾಯತಿ ಕರ್ಕೊಂಡು ಹೋಗೋದು ಸರ್. 127,34,000 ಖರ್ಚು ರಿಲೀಸ್ ಆಗಿತ್ತು ಸರ್. 84,78,000 ರೂಪಾಯಿ ಖರ್ಚಾಗಿದೆ ಸರ್. ಇನ್ನು 42,56,000 ಉಳಿದಿದೆ ಸರ್. 66% ಆಗಿದೆ ಸರ್ ನಮ್ಮದು. ಬಟ್ ಸರ್ವಿಸ್ ಸಂಬಂಧ ನಮಗೆ ಡಿಲೇ ಆಗಿದೆ. ಈ ತಿಂಗಳು ನಾನು ಕ್ಲಿಯರ್ ಮಾಡ್ತೀನಿ ಸರ್. ಎಲ್ಲ ಹಾಸ್ಟೆಲ್ಸ್ನ ವಿಸಿಟ್ ಮಾಡಿ ಸಮಾಜ ಕಲ್ಯಾಣ ಮತ್ತು BCM ನಮ್ಮ ಆಫೀಸರ್ಸ್, ಕೃಷಿ BU ಎಲ್ಲ ಇದಾರಲ್ಲ, ಹಾಸ್ಟೆಲ್ಸ್ ಮಾಡಿಬಿಟ್ಟು ಅದ್ರದ ಕಂಡೀಷನ್ಸ್ ಏನಿದಾವೆ, ಅವ್ರ ಊಟದ ಹೇಗಿದೆ, ಒಂದೇ ತರಕಾರಿ ಆಫ್ಟರ್ BCM ಅಲ್ಲಿ ನಾನು ನಿಮ್ಮ ಊಟವನ್ನು ತಿಂದಿದ್ದೀನಿ. ಒಂದೇ ತರಕಾರಿ, ಜಾಸ್ತಿನೂ ಹಾಕಲ್ಲ ಕಮ್ಮಿನೂ ಹಾಕಲ್ಲ, ಒಂದೇ ಇದು ಯಾವುದು ವಿಭಿನ್ನವಾದ ತರಕಾರಿಗಳನ್ನ ಬಳಸಲ್ಲ ಹಬ್ಬದಲ್ಲಿ, ಆಯ್ತಾ?
ಮತ್ತೆ ಅಕ್ಕಿದು ಮಾಮೂಲಿ ರೇಷನ್ ಇದ್ದೇ ಇದೆ. ಮಾಡ್ತಾರೆ ಕ್ಲೀನಾಗಿ, ಬಟ್ ಬೇರೆ ಬೇರೆ ಇಂಗ್ರೀಡಿಯಂಟ್ಸ್ ಹಾಕಲ್ಲ. ನಮ್ಮ ಮನೆ ತರ ಊಟ ಇಲ್ಲ ಅಲ್ಲಿ. ಅದಕ್ಕೆ ಹೇಳಿದ್ದಾರೆ ಎಲ್ಲ ಇದು ಮಾಡ್ಬೇಕು. ಸೋಷಿಯಲ್ ಅಷ್ಟೇ, ನೀವು ಇಬ್ಬರದ್ದು ನಮ್ಮ ಆಫೀಸರ್ಸ್ ಇವತ್ತೇ ಮಾಡಿ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಆಗಿದೆ ಅಂತಾನೆ ಹಾಕೊಂಡಿದ್ದೇನೆ. ನೋಡಲ್ ಆಫೀಸರ್ಸ್ ಕಳಿಸಿ ಅವ್ರ ಸ್ಥಿತಿಗತಿಗಳೇನು ಡೈಲಿ DC ಮೇಡಮ್ಗೆ ಕರೆ ಮಾಡ್ತಾರಂತೆ. ನಿನ್ನೆ ಸಭೆಯಲ್ಲೇ ಚರ್ಚೆ ಮಾಡಿದ್ದಾರೆ. ಬಿಸಿನೀರು ಇದೆಯಾ ಅಲ್ಲಿ ಹೆಣ್ಮಕ್ಳಿಗೆ? ಪೆದ್ದಿಮಠದ ಜ್ಞಾನ ಪ್ರಕಾಶನ ಸ್ವಾಮೀಜಿಯ ವಿವಾದಾತ್ಮಕ ಹೇಳಿಕೆ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲು ಹೋದ ವೇಳೆ ಅಧಿಕಾರಿಗಳಿಂದ ಅಸಡ್ಡೆ ತೋರಿಕೆಯಾಗಿದೆ ಎಂಬ ಕಾರಣಕ್ಕೆ ಬೇಲೂರು ವಕೀಲ ಸಂಘದ ಸದಸ್ಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದರು. ವಕೀಲರ ಸಂಘದ ಸದಸ್ಯರು ಜಿಲ್ಲಾಧಿಕಾರಿಗಳ ನಡೆಗೆ ವಿರೋಧವಾಗಿ ನ್ಯಾಯಾಲಯದ ಕಲಾಪದಿಂದ ಹೊರಗುಳಿದು ಕಚೇರಿ ಮುಂಭಾಗದಲ್ಲಿ ಧಿಕ್ಕಾರ ಕೂಗಿದರು. ಅವರು ಜಿಲ್ಲಾಧಿಕಾರಿಗಳು ವಕೀಲರ ಮನವಿಯನ್ನ ಸ್ವೀಕರಿಸದೆ ಅಸಡ್ಡೆ ತೋರಿದ್ದಾರೆ. ತಕ್ಷಣ ಕ್ಷಮಾಪಣೆ ಕೇಳಬೇಕು, ಇಲ್ಲವಾದರೆ ಅವರನ್ನ ವರ್ಗಾವಣೆ ಮಾಡಬೇಕು ಎಂದು ಆಗ್ರಹಿಸಿದರು. ವಕೀಲರ ಸಂಘದ ಅಧ್ಯಕ್ಷ CM ಪೃಥ್ವಿ ಮಾತನಾಡಿ, ಜ್ಞಾನ ಪ್ರಕಾಶ್ ಸ್ವಾಮೀಜಿಯ ಹೇಳಿಕೆ ಸಂವಿಧಾನದ ಆತ್ಮಕ್ಕೆ ವಿರುದ್ಧವಾಗಿದೆ. ಅವರ ವಿರುದ್ಧ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು. ಆದರೆ ಜಿಲ್ಲಾಧಿಕಾರಿಗಳು ಮನವಿ ಸ್ವೀಕರಿಸಲು ನಿರಾಕರಿಸಿ ವಕೀಲರನ್ನ ಅವಹೇಳನ ಮಾಡಿದ್ದಾರೆ. ಇದು ನ್ಯಾಯಾಂಗ ವ್ಯವಸ್ಥೆಯ ಗೌರವಕ್ಕೆ ಧಕ್ಕೆಯಾಗಿದೆ ಎಂದು ವಿಷಾದಿಸಿದರು. ಮುಂದುವರೆದು, ನಾವು ಇಂದಿನಿಂದ ಅನಿರ್ದಿಷ್ಟಾವಧಿಗೆ ನ್ಯಾಯಾಲಯದ ಕಲಾಪವನ್ನು ಬಹಿಷ್ಕರಿಸುತ್ತೇವೆ. ಜಿಲ್ಲಾಧಿಕಾರಿಗಳ ವಿರುದ್ಧ ರಾಷ್ಟ್ರಪತಿಗೆ, ಪ್ರಧಾನಮಂತ್ರಿಗೆ ಹಾಗೂ ಮುಖ್ಯಮಂತ್ರಿ ಅವರಿಗೆ ದೂರನ್ನ ಕಳಿಸುತ್ತೇವೆ ಎಂದು ಘೋಷಿಸಿದರು. ಮನವಿಯನ್ನು ಸ್ವೀಕರಿಸದೇ ಇರೋದ್ರಿಂದ ಉಡಾಫೆಯ ವರ್ತನೆಯನ್ನು ತೋರಿಸಿರ್ತಾರೆ ಮತ್ತು ಅವ್ರು ಕೊಡೋದಾದ್ರೆ ಏನು ಮನವಿನ ಟಪಾಲ್ ಸೆಕ್ಷನಲ್ಲಿ ಕೊಟ್ಟೋಗ್ಲಿ ಅಂತೇಳಿ ಉಡಾಫೆಯಿಂದ ಉತ್ತರವನ್ನು ನೀಡಿರ್ತಾರೆ. ಆದ್ದರಿಂದ ಏನು ಜಿಲ್ಲಾ ವಕೀಲ ಸಂಘದ ಮನವಿಯಂತೆ ಎಲ್ಲ ತಾಲೂಕು ಸಂಘ ವಕೀಲ ಸಂಘಗಳು ಮತ್ತು ಸದಸ್ಯರುಗಳು ನಮಗೆ ಬೆಂಬಲ ಸೂಚಿಸಿ DC ಅವರ ಈ ಉಡಾಫೆಯ ವರ್ತನೆಯನ್ನು ಖಂಡನೆ ಮಾಡಬೇಕು ಅಂತೇಳಿ ಈ ದಿನ ನಮಗೆ ಕರೆಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಏನು ಹಾಸನ ಜಿಲ್ಲಾಧಿಕಾರಿಗಳ ಕ್ರಮ ವರ್ತನೆಯು ದುರ್ವರ್ತನೆ ಆಗಿರುತ್ತದೆ ಹಾಗೂ ನಮ್ಮ ವಕೀಲರ ಸಂಘಕ್ಕೆ ಮತ್ತು ವಕೀಲರಿಗೆ ಒಂದು ಗೌರವವನ್ನು ನೀಡದೆ ಸಂವಿಧಾನಕ್ಕೆ ಅವಮರ್ಯಾದೆ ಮಾಡಿರ್ತಾರೆ. ಹಾಗಾಗಿ ಇದನ್ನು ಖಂಡಿಸಿ ಇವತ್ತು ನಮ್ಮ ಬೇಲೂರು ತಾಲೂಕು ವಕೀಲರ ಸಂಘದ ವತಿಯಿಂದ ಜಿಲ್ಲಾಧಿಕಾರಿಗಳ ವಿರುದ್ಧ ಒಂದು ಟ್ರಾನ್ಸ್ಫರ್ ಆಗೋರು ಪ್ರತಿಭಟನೆ ಇಲ್ಲಿ ಹಾಸನ ಜಿಲ್ಲೆಯಿಂದ ವರ್ಗಾವಣೆ ಆಗುವ ತನಕ ಅನಿರ್ದಿಷ್ಟಾವಧಿ ಕಾಲ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ. ಹಿರಿಯ ವಕೀಲ ಸೋಮೇಗೌಡ ಮಾತನಾಡಿ, ಒಬ್ಬ ಜಿಲ್ಲಾಧಿಕಾರಿ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡುವವರು. ಆದರೆ ಅವರು ಉದ್ದೇಶಪೂರ್ವಕವಾಗಿ ವಕೀಲರ ಮನವಿಯನ್ನ ವಿಳಂಬಗೊಳಿಸಿದ್ದಾರೆ. ಇದು ವಕೀಲರ ಗೌರವಕ್ಕೆ ಅವಮಾನ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅವರು ಮುಂದುವರೆದು, ಸ್ವಾಮೀಜಿಯ ಹೇಳಿಕೆ ಯಾವ ಸಂಸ್ಥೆಯಾದರೂ ಗೌರವಿಸುವಂತದ್ದಲ್ಲ. ಸಂವಿಧಾನವನ್ನು ಗೌರವಿಸುವುದು ಎಲ್ಲರ ಕರ್ತವ್ಯ. ಜಿಲ್ಲಾಧಿಕಾರಿಯ ವರ್ತನೆ ದುರುದ್ದಟ ಮತ್ತು ಅಹಂಕಾರದ ಸೂಚನೆ. ಸರ್ಕಾರವು ಅವರನ್ನ ಕೂಡಲೇ ವರ್ಗಾವಣೆ ಮಾಡಬೇಕು ಎಂದು ಒತ್ತಾಯಿಸಿದರು. ಯಾವುದೂ ಇಲ್ಲ, ಒಂಥರ ರೌಡಿ ಎನಿಮೆಂಟ್ಸ್ ಟೈಪ್ ಆ ಥರ ಮಾತಾಡೋದನ್ನು ನಾನು ನೋಡಿದ್ವಿ. ಮೊನ್ನೆ ಈ ಸಂವಿಧಾನದ ಬಗ್ಗೆ, ಸಂವಿಧಾನದ ಇದನ್ನು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಒಂದು ಏನಂತೀವಿ ಅಥಾರಿಟಿ, ಅದು ಕಾನೂನುಗಳು, ಆ ಕೋರ್ಟ್ಗಳಿಗೆ ಯಾವ ಥರ ಬೆದರಿಕೆ ಹಾಕಿದ್ದಾರೆ ಅಂದರೆ ಅದನ್ನು ಉಳಿಸೋಕ್ಕೂ ಸಾಧ್ಯ ಇಲ್ಲ. ಸುಪ್ರೀಂ ಕೋರ್ಟು, ಹೈಕೋರ್ಟು, ಎಲ್ಲ ಟ್ರಯಲ್ ಕೋರ್ಟ್ ಜಡ್ಜ್ಗಳಿಗೂ ಕೂಡ ಬೇಲ್ ಕೊಟ್ಟರೆ ನಿಮಗೆ ಹಾಗೆ ತುಂಬ ಕೆಟ್ಟದಾಗಿ ಮಾತಾಡಿದ್ದಾರೆ. ಸೊ ಇದು ತುಂಬ ಮುಖ್ಯವಾದ ವಿಷಯ ಅಂದರೆ ಆತನಿಗೆ ಇದು ಸಂಬಂಧಪಡ್ತಕ್ಕಂಥ ವಿಷಯ ಅಲ್ಲ. RSSಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ, ಅಥವಾ ಇಲ್ಲಿ ಯಾವುದೇ ಜಾತಿ ಬಗ್ಗೆ ಯಾವುದೇ ಪ್ರಸ್ತಾವನೆ ಇಲ್ಲ. ಕೋರ್ಟಾಗಿರ್ತಕ್ಕಂಥದ್ದು ಗುಲ್ಬರ್ಗ ಡಿಸ್ಟಿಕ್ಕಲ್ಲಿ RSS ಪಥಸಂಚಲನ ಮಾಡಬೇಕು ಬಿಡಬೇಕು ಅನ್ನೋದು ಕೋರ್ಟಲ್ಲಿದೆ. ಕೋರ್ಟಲ್ಲಿದ್ದಾಗ ಈತ ನ್ಯಾಯಾಧೀಶರಿಗೆ ಬೆದರಿಕೆ ಹಾಕಿದರೆ ಇದನ್ನು ನಾವು ಏನಂತ ತಿಳ್ಕೊಬೇಕು? ಜಡ್ಜಸ್ಗಳಿಗೆ ಅಲ್ಟಿಮೇಟಾಗಿ ಇವತ್ತು ನಾವೆಲ್ಲ ಅದ್ರ ಮೇಲೆ ಅಭಿಪ್ರಾಯ ಕಳ್ಕೊಂಬಿಡಿ. ಕಾರ್ಯಾಂಗ ನ್ಯಾಯಗಳ ಮೇಲೆ ಕಾರ್ಯಾಂಗ ಮತ್ತು ಶಾಸಕಾಂಗದ ಮೇಲೆ ನಮಗೆ ನಂಬಿಕೆನೇ ಇಲ್ಲ. ಅಂಥ ಸಂದರ್ಭದಲ್ಲಿ ಇವತ್ತೇನಾದ್ರು ಒಂದು ಸಮಾಜ ವ್ಯವಸ್ಥಿತವಾಗಿ ಹೋಗ್ತಾ ಇದೆ ಅಂದರೆ ನ್ಯಾಯಾಂಗದಿಂದ, ಆ ನ್ಯಾಯಾಂಗಕ್ಕೆ ಬೆದರಿಕೆ ಹಾಕಿದರೆ ಅದರಲ್ಲೂ ಕೂಡ ಒಬ್ಬ ಸ್ವಾಮೀಜಿಯಾಗಿ ಈ ಥರ ನಡವಳಿಕೆ, ಈ ಥರ ಬೆದರಿಕೆ ಮಾತು ಖಂಡನೀಯ. ಪ್ರತಿಭಟನೆಯಲ್ಲಿ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಪುಟ್ಟಸ್ವಾಮಿಗೌಡ, ನಟರಾಜ್, ಲಿಂಗೇಶ್, ಮಹೇಶ್, ಸತೀಶ್, JT ಪ್ರಕಾಶ್, ಚಂದ್ರು, ದಿಲೀಪ್, ಪಂಚಾಕ್ಷರಿ, ಗಿರೀಶ್, ಪ್ರದೀಪ್, ಸುನಿಲ್, ಬ್ರಹ್ಮರಾಂಬಿಕೆ, ಕಿರಣ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು.
ಹಾಸನ ನಗರ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇತ್ತೀಚೆಗೆ ಮಂಗಳಮುಖಿಯರ ಹೆಸರಿನಲ್ಲಿ ಅಪರಿಚಿತರು ಬಂದು ಮದುವೆ ಹಾಗೂ ಇತರೆ ಕುಟುಂಬ ಸಮಾರಂಭಗಳಲ್ಲಿ ಹಣ ಬೇಡುವ ಪ್ರಕರಣಗಳು ಹೆಚ್ಚುತ್ತಿದ್ದು ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳು ಇದರಿಂದ ಸಂಕಷ್ಟಕ್ಕೀಡಾಗಿದ್ದು ಆತಂಕ ವಾತಾವರಣ ಸೃಷ್ಟಿಯಾಗುತ್ತಿದೆ. ಮಾಹಿತಿಯ ಪ್ರಕಾರ ಕೆಲವರು ನಿಜವಾದ ಮಂಗಳಮುಖಿಯರಲ್ಲದಿದ್ದರೂ ಮಹಿಳಾ ವೇಷ ಧರಿಸಿ ಮಹಿಳೆಯರ ಹೆಸರಿನಲ್ಲಿ ಮದ್ಯಪಾನ ಸ್ಥಿತಿಯಲ್ಲಿ ಮದುವೆ ಮಂದಿರಗಳಿಗೆ ಬಂದು ಹಣಕ್ಕಾಗಿ ಒತ್ತಾಯಿಸುತ್ತಿದ್ದಾರೆ. ₹1,000 ರೂಪಾಯಿಗೆ ತೃಪ್ತರಾಗದೆ 2,000, 3,000ವರೆಗೆ ಬೇಡಿಕೆ ಇಡುವುದಾಗಿ ವರದಿಯಾಗಿದೆ. ಹಣ ಕೊಡದಿದ್ದಲ್ಲಿ ಅಸಭ್ಯವಾಗಿ ವರ್ತಿಸುವುದು, ಶಾಪ ಹಾಕುವುದು ಮುಂತಾದ ಅಸಭ್ಯ ಕೃತ್ಯಗಳು ನಡೆದಿರುವುದಾಗಿ ಸ್ಥಳೀಯರು ತಿಳಿಸಿದ್ದಾರೆ. ಮದುವೆಯಂತಹ ಪವಿತ್ರ ಸಂದರ್ಭಗಳಲ್ಲಿ ಇಂತಹ ವರ್ತನೆಗಳು ಅಸಹ್ಯಕರವಾಗಿದ್ದು ಸಮಾಜದ ಸೌಹಾರ್ದತೆಗೆ ಧಕ್ಕೆಯಾಗಿದೆ. ನಿಜವಾದ ಮಂಗಳಮುಖಿಯರ ಗೌರವಕ್ಕೆ ಧಕ್ಕೆಯುಂಟಾಗಬಾರದು ಎಂಬುದೇ ಸಾಮಾಜಿಕ ವಲಯದ ಅಭಿಪ್ರಾಯವಾಗಿದೆ. ಸಮಾಜ ಸೇವಕರು ಹಾಗೂ ನಾಗರಿಕರು ಪೊಲೀಸ್ ಇಲಾಖೆ ಮತ್ತು ಸಂಬಂಧಿತ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಈ ರೀತಿಯ ಘಟನೆಗಳಿಗೆ ತಕ್ಷಣ ತಡೆಗಟ್ಟುವ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಮಂಜಮ್ಮ ಜೋಗತಿ ಅವರಂತಹ ಗೌರವಯುತ ಮಂಗಳಮುಖಿಯರು ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಆದರೆ ಅವರ ಹೆಸರಿನಲ್ಲಿ ಕೆಲವರು ದುರುಪಯೋಗ ಮಾಡುವುದು ಅತಿ ದುರಂತ ಎಂದು ಸ್ಥಳೀಯರು ವಿಷಾದ ವ್ಯಕ್ತಪಡಿಸಿದ್ದಾರೆ. ಪೊಲೀಸರು ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ನಿಜವಾದ ಮಂಗಳಮುಖಿಯರ ಹೆಸರಿನಲ್ಲಿ ಅಪರಾಧ ಚಟುವಟಿಕೆ ನಡೆಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಈಗ ಮತ್ತೊಮ್ಮೆ ಹೆಡ್ಲೈನ್. ವಕೀಲರ ಸಂಘದ ಪ್ರತಿಭಟನೆಯ ಕುರಿತು ಜಿಲ್ಲಾಧಿಕಾರಿಗಳ ಪ್ರತಿಕ್ರಿಯೆ. ಸಭೆ ನಡೆಯುವ ಸಮಯದಲ್ಲಿ ಪೂರ್ವ ಮಾಹಿತಿ ನೀಡದೆ ಪ್ರತಿಭಟನೆ ನಡೆಸಿರುವುದು ಅಸಮರ್ಪಕ. ನಿಗದಿತ ಸಮಯದಲ್ಲಿ ಮನವಿ ಕೊಟ್ಟಿದ್ದರೆ ಸ್ವೀಕರಿಸಬಹುದಾಗಿತ್ತು ಎಂದು ಜಿಲ್ಲಾಧಿಕಾರಿ ಸ್ಪಷ್ಟನೆ. ವಿದ್ಯಾರ್ಥಿಗಳಿಂದ ತರಕಾರಿ ಹಾಗೂ ಮೊಟ್ಟೆ ತರಿಸುವ ದೃಶ್ಯ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್. ಶಿಕ್ಷಣ ಇಲಾಖೆಯ ಕಚೇರಿ ಪಕ್ಕದಲ್ಲೇ ಇಂಥ ನಿರ್ಲಕ್ಷ್ಯ ಘಟನೆ. ಶಿಕ್ಷಣದ ಗಂಭೀರ ಉಲ್ಲಂಘನೆ, ಕ್ರಮಕ್ಕೆ ಸಾರ್ವಜನಿಕರ ಆಗ್ರಹ. ವಿದ್ಯಾರ್ಥಿ ನಿಲಯಗಳಲ್ಲಿ ಪೋಷಕಾಂಶಯುಕ್ತ ಆಹಾರ ಕೊರತೆ. ಮಕ್ಕಳಿಗೆ ಪೋಷಕಾಂಶಯುಕ್ತ ಆಹಾರ ನೀಡುವಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಬೇಸರದ ಸಂಗತಿ. ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಹಾಗೂ ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ಎಂ ಬಾಬು ವಿಷಾದ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.